ಮಾವಿನಕಾಯಿನ ಹೀಗೆ ಚಿಕ್ಕ ಚಿಕ್ಕದು ಸ್ಲೈಸ್ ಮಾಡಬೇಕು. ಫಂಕ್ಷನ್ಗಳಿಗೆಲ್ಲ ಈ ರೀತಿಯೇ ಕಟ್ ಮಾಡಿ ಉಪ್ಪಿನಕಾಯಿ ಹಾಕ್ತಾರೆ, ಒಳ್ಳೆಯದಾಗ್ತದೆ ಮಾತ್ರ ಅದು. ಮದುವೆಗೆ ಪೂಜೆಗಳಿಗೆಲ್ಲ ಇಂಥದ್ದೇ ಕಟ್ ಮಾಡಿ ಹಾಕ್ತಾರೆ. ಅಂದರೆ ಇದು ನಮಗೆ ಬೇಗ ಉಪಯೋಗಿಸ್ಕೊಳ್ಳೋದು. 2 ದಿವಸದಲ್ಲೇ ಇದನ್ನು ಕಟ್ ಮಾಡಿ ಉಪ್ಪಲ್ಲಿ ಹಾಕಿಟ್ಟು 3ನೇ ದಿವಸಕ್ಕೆ ನಮಗೆ ಇದಕ್ಕೆ ಮಸಾಲೆ ಹಾಕ್ಬೋದು. ಮತ್ತು ಹೀಗೆ ನೋಡಿ, ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡ್ರೆ ಆಯಿತು. ಬರೀ ಚಿಕ್ಕದಲ್ಲ, ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಬೇಕು. ಹಾಗೆ ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಪೀಸ್ ಈ ರೀತಿಯಾಗಿದೆ ನೋಡಿ. ಇಲ್ಲಿ ಮಾವಿನಕಾಯಿಯನ್ನೆಲ್ಲ ಕೊಚ್ಚಿಕೊಂಡಾಯಿತು ನೋಡಿ. ಚಿಕ್ಕ ಚಿಕ್ಕದಾಗಿ ಕೊಚ್ಚಿಕೊಳ್ಬೇಕು ನೋಡಿ. ಮತ್ತು ನಾವು ಉಪ್ಪಿನಕಾಯಿ ಹಾಕುವಾಗ ನೀರಿನ ಪಸೆ ಇರಬಾರ್ದು. ಕೈಯಲ್ಲಿ ಆಗಲಿ ಪಾತ್ರದಲ್ಲಿ ಆಗಲಿ ಯಾವುದರಲ್ಲಿ ಕೂಡ ನೀರಿನ ಪಸೆ ಇರಬಾರ್ದು. ನೀರಿನ ಪಸೆ ಇದ್ದರೆ ಬೇಗ ಹಾಳಾಗ್ತದೆ. ಈ ರೀತಿ ಕೊಚ್ಚಿಕೊಂಡಾಯಿತು. ಇನ್ನು ಇದಕ್ಕೆ ನಾನು ಉಪ್ಪು ಹಾಕಿಕೊಳ್ತಿದ್ದೇನೆ. ಉಪ್ಪು ಇದಕ್ಕೆ ಎಷ್ಟು ಬೇಕಾಗ್ತದೆ ಅಷ್ಟು ಅಂದಾಜಿಗೊಂದು ಗೊತ್ತಾಗ್ತದೆ. ಉಪ್ಪು ಎಷ್ಟು, ನಾನೀಗ 1 ಬೌಲ್ನಷ್ಟು ತಗೊಂಡಿದ್ದೇನೆ. ಇದರಲ್ಲಿ 1 ಕಪ್ಪಿನಷ್ಟು ಇಷ್ಟು ಬೇಕಾಗ್ತದೆ ಉಪ್ಪು. ಇದನ್ನು ನಾವು ಇಲ್ಲೇ ಕಲಸಿಕೊಳ್ಳುವ. ಈ ಉಪ್ಪು ಸಾಕಾಗ್ಲಿಕ್ಕಿಲ್ಲ, ಅಂದರೆ ನಾನು ಇಷ್ಟು ಮಿಕ್ಸ್ ಮಾಡಿಕೊಳ್ತೇನೆ ಇದನ್ನು ಪೂರ್ತಿ. ಇದಕ್ಕೆ ನಾನು ತಗೊಂಡ ಉಪ್ಪು ಸಾಕಾಗಲಿ, ಇನ್ನೊಂದು ಸ್ವಲ್ಪ ಹಾಕ್ತಿದ್ದೇನೆ. ಅಂದರೆ ಎಲ್ಲ ತುಂಡುಗಳಿಗೆ ಇದು ಮಿಕ್ಸ್ ಆಗಲಿಲ್ಲ ಉಪ್ಪು. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಇದನ್ನೊಂದು ಇಂಥ ಭರಣಿಗೊಂದು ಹಾಕಿಕೊಳ್ತಾ ಇದ್ದೇನೆ. ಭರಣಿ ಕೂಡ ಅಷ್ಟೇ ಚಂಡಿ ಇರಬಾರ್ದು. ಚೆನ್ನಾಗಿ ಅದರ ನೀರನ್ನೆಲ್ಲ ಬಟ್ಟೆಯಲ್ಲಿ ಒರೆಸಿ ತೆಗಿಬೇಕು, ನೀರಿನ ಪಸೆ ಎಲ್ಲ ಇದ್ದರೆ. ಮಾವಿನಕಾಯಿಯ ಹೋಳನ್ನಲ್ಲೀಗ ಭರಣಿಗೆ ತುಂಬಿಸಿಟ್ಟಾಯಿತು. ಇದನ್ನು ನಾವು ಬಂದ್ ಮಾಡಿ ಒಂದು 4 ದಿವಸ ಹೀಗೆ ಇಡುವ ಉಪ್ಪಿನಲ್ಲಿ. ಅಂದರೆ 2 ದಿವಸಕ್ಕೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅಂದರೆ ನಾನು ಫುಲ್ಲು ತುಂಡಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ ಕಾರಣ 2 ದಿವಸಕ್ಕೊಮ್ಮೆ ಮಿಕ್ಸ್ ಮಾಡಿದರೆ ಸಾಕು. ಇಲ್ಲಿ ಮಾವಿನಕಾಯಿಯನ್ನು ಉಪ್ಪಲ್ಲಿ ಹಾಕಿ ಒಂದು 5 ದಿವಸ ಆಯಿತು ಇವತ್ತಿಗೆ. ಇನ್ನು ಇದನ್ನು ನಾವು ಸೋಸಿಕೊಳ್ಳುವ. ಇದನ್ನೀಗ ಒಂದು ಸ್ಟ್ರೈನರಿಗೆ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಹೊತ್ತು ಹೀಗೆ ಬಿಡುವ ನಾವು. ಅಂದರೆ ಇದರ ನೀರೆಲ್ಲ ಹೀಗೆ ಹರಿಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಅರಶಿನ ಕೂಡ ಮೇಲಿಂದ ಹಾಕ್ತಾ ಇದ್ದೇನೆ. ನೀರೆಲ್ಲ ಚೆನ್ನಾಗಿ ಸೋಸಿದ ನಂತರ ಅರಶಿನವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇನ್ನು ಇದನ್ನು ನಾವು ಸ್ವಲ್ಪ ಹೊತ್ತು ಹೀಗೆ ಬಿಡುವ, ನೀರೆಲ್ಲ ಚೆನ್ನಾಗಿ ಹರಿಲಿ. ಇಲ್ಲಿ ಅರಶಿನ ಮತ್ತು ಈ ಮಾವಿನಕಾಯಿ ಹೋಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹೀಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಮಾವಿನಕಾಯಿಯಿಂದ ಸೋಸಿಕೊಂಡ ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಇದೊಂದು ಸ್ವಲ್ಪ ಕುದಿಬೇಕು. ಅಂದರೆ ನಮಗೆ ಕುದಿಸಿದ ಉಪ್ಪು ನೀರು ಕುದಿಸಿ ಹಾಕಿದರೆ ಉಪ್ಪಿನಕಾಯಿ ಸ್ವಲ್ಪ ಹೆಚ್ಚು ದಿವಸ ಬಾಳಿಕೆ ಬರ್ತದೆ. ಇಲ್ಲದಿದ್ದರೆ ಮಾವಿನಕಾಯಿಯ ಹಸಿ ನೀರೆಲ್ಲ ಉಂಟಲ್ಲ, ಹಾಗೆ ಹಾಕಿದರೆ ಬೇಗ ಸ್ವಲ್ಪ ಮೆತ್ತಗೆಲ್ಲ ಆಗ್ತದೆ. ಹೀಗೆ ಮಾಡಿದರೆ ನಮಗೆ ಇದರ ಒಂದು ಫ್ರೆಶ್ನೆಸ್ ಸುಮಾರು ದಿವಸ ಇರ್ತದೆ. ಆದ ಕಾರಣ ಈ ಉಪ್ಪು ನೀರನ್ನು ನಾನು ಕುದಿಸ್ಕೊಳ್ತಿದ್ದೇನೆ. ಇಲ್ಲಿ ನೋಡಿ ಮಾವಿನಕಾಯಿಯ ಉಪ್ಪು ನೀರು ಚೆನ್ನಾಗಿ ಕುದೀತಾ ಉಂಟು. ಒಂದು ಸ್ವಲ್ಪ ಹೊತ್ತು ಕುದೀಲಿ. ಕುದ್ದ ನಂತರ ಚೆನ್ನಾಗಿ ತಣ್ಣಗೆ ಆಗಬೇಕು. ಆ ನಂತರ ಹಾಕ್ಕೊಳ್ಬೇಕು. ಒಂದು 2-3 ಗಂಟೆ ಆದರೂ ತಣ್ಣಗೆ ಆಗಬೇಕು. ಆ ನಂತರ ಹಾಕ್ಕೊಳ್ಬೋದು. ಮತ್ತು ನಾವು ಈ ನೀರನ್ನು ಹಾಕಿಕೊಳ್ಳೋದ್ರಿಂದ ನಮಗೆ ಉಪ್ಪಿನಕಾಯಿ ಸಹ ಅದರ ಹೋಳುಗಳೆಲ್ಲ ಗಟ್ಟಿಯಾಗಿರ್ತದೆ, ಮೆತ್ತಗಾಗೋದಿಲ್ಲ. ಮತ್ತು ಅದರ ರುಚಿ ಸಹ ಹಾಗೆ ಚೆನ್ನಾಗಿರ್ತದೆ, ತುಂಬ ದಿವಸ ಹಾಳಾಗೋದಿಲ್ಲ, ಬಾಳಿಕೆ ಬರ್ತದೆ. ಹಾಗಾಗಿ ನಾನು ಈ ಕುದಿಸಿದ ನೀರನ್ನು ಉಪಯೋಗಿಸ್ತಿದ್ದೇನೆ. ಇಷ್ಟಾದರೆ ಸಾಕು. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿಗೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ. ಹಾಗೆ ಒಂದು 6 ಖಾರದ ಮೆಣಸು, ಅರ್ಧ ಟೀ ಸ್ಪೂನ್ ಮೆಂತೆ, 1 ಟೇಬಲ್ ಸ್ಪೂನು ಜೀರಾ, ಅರ್ಧ ಕಪ್ಪು ಸಾಸಿವೆ, ಅರ್ಧ ಕಪ್ ಅಂದರೆ 60 ml, 10 ಎಸಳು ಬೆಳ್ಳುಳ್ಳಿ, 1 ಕಾಬೂಲ್ ಕಡಲೆಯಷ್ಟು ಇಂಗು, ಅರಶಿನ. ಇಲ್ಲಿ ಮೆಣಸು,
ಜೀರಾ, ಮೆಂತೆ, ಬೆಳ್ಳುಳ್ಳಿ, ಸಾಸಿವೆಯನ್ನು ಒಂದು ದಿವಸ ಬಿಸಿಲಲ್ಲಿ ಒಣಗಿಸಿದ್ದೇನೆ. ಅಂದರೆ ಇದು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಬೇಕು. ಹಸಿ ಹಿಟ್ಟು ಹಾಕುವ ಕಾರಣ ಬಿಸಿಲಲ್ಲಿ ಒಣಗಿಸಿದರೆ ಒಳ್ಳೆಯದು. ಒಂದು ವೇಳೆ ನಿಮ್ಮ ಬಿಸಿಲು ಇಲ್ಲ ಅಂತಿದ್ದರೆ ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಎಲ್ಲ 1 ನಿಮಿಷ ಹಾಕಿ ಇದನ್ನು ಬಿಸಿ ಮಾಡಿಕೊಂಡ್ರೆ ಸಾಕು. ಇದು ಹುರಿದು ಬೇಡ, ಮಾತ್ರ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನಾನೀಗ ಮಿಕ್ಸರ್ ಜಾರಿಗೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕಿಕೊಂಡು ಮೊದಲಿಗೆ ಪೌಡ್ರ್ ಮಾಡಿಕೊಳ್ತೇನೆ. ಪೌಡ್ರ್ ಆದ ನಂತರ ಉಪ್ಪು ನೀರನ್ನು ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಬೆಳ್ಳುಳ್ಳಿಯನ್ನು ಆನಂತರ ಹಾಕ್ಕೊಂಡ್ರೆ ಆಯಿತು. ಇಲ್ಲಿ ಮಸಾಲೆನೆಲ್ಲ ಪೌಡ್ರ್ ಮಾಡಿಕೊಂಡೆ. ಅದಕ್ಕೆ ಈಗ ಬೆಳ್ಳುಳ್ಳಿ, ಇಂಗು ಮತ್ತು ಬಿಸಿ ಮಾಡಿ ಕುದಿಸಿ ಆರಿಸಿದ ಉಪ್ಪು ನೀರು, ಕುದಿಸಿದ ಉಪ್ಪು ನೀರನ್ನು ತಣ್ಣಗೆ ಮಾಡಿ ಕೂಡ ಹಾಕ್ತಾ ಇದ್ದೇನೆ. ಎಲ್ಲ ಉಪ್ಪು ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಸ್ನೇಹಿತರೆ, ಮತ್ತು ಇನ್ನೊಂದು ನನಗೊಂದು ಹೇಳಲಿಕ್ಕೆ ಬಾಕಿ ಆಯಿತು. ಅಂದರೆ ಎಲ್ಲ ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ನಾವು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು. ಅಂದರೆ ನಮಗೆ ಉಪ್ಪಿನಕಾಯಿ ತುಂಬ ದಿನಕ್ಕೆ ಬಾಳಿಕೆ ಬರ್ತದೆ. ಹಾಗೆ ಮಾಡಿಕೊಂಡ್ರೆ ಒಳ್ಳೆಯದಾಗ್ತದೆ. ಇಲ್ಲಿ ಮಸಾಲೆ ಕೂಡ ರುಬ್ಬಿಕೊಂಡಾಯಿತು ನೋಡಿ. ಈ ಹದಕ್ಕುಂಟು ಮಸಾಲೆ. ಇನ್ನು ಇದನ್ನು ನಾವು ಮಿಕ್ಸಿಂಗ್ ಬೌಲಿಗೆ ಹಾಕೋಣ. ಮಿಕ್ಸಿಂಗ್ ಬೌಲಿಗೆ ಮಸಾಲೆಯನ್ನೆಲ್ಲ ಹಾಕಿಕೊಂಡಾಯಿತು. ಇನ್ನು ನಾವು ಇದಕ್ಕೀಗ ಮಾವಿನಕಾಯಿ ಹೋಳನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸ್ನೇಹಿತರೆ, ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾವಿಲ್ಲಿ ಕೈಯಲ್ಲಿ ಕಲಸುವಾಗ ಕೈ ಒದ್ದೇ ಇರಬಾರ್ದು. ಕೈ ಚೆನ್ನಾಗಿ ಡ್ರೈ ಆಗಿರಬೇಕು. ಅಂದರೆ ಇಲ್ಲಿ ತಣ್ಣೀರೆಲ್ಲ ಮುಟ್ಟಿಸಲೇಬಾರ್ದು ಉಪ್ಪಿನಕಾಯಿಗೆ. ಅಂದರೆ ಬೇಗ ಮಾವಿನಕಾಯಿ ಎಲ್ಲ ಬೇಗ ಮೆತ್ತಗಾಗ್ತದೆ. ಇದು ನೋಡಿ, ಮಾವಿನಕಾಯಿ ಗಟ್ಟಿಯೇ ಉಂಟು. ಇದು ನಮಗೆ ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ಹಾಗೆ ಹೊರಗೆ ಇಡ್ಬೋದು, ಏನಾಗೋದಿಲ್ಲ. ತುಂಬ ದಿವಸ ಬರಬೇಕು ಅಂತೆಲ್ಲ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಈಗ ಇದಕ್ಕೆ ಉಪ್ಪೆಲ್ಲ ಸರಿ ಉಂಟಾ ನೋಡಿ. ಒಂದು ವೇಳೆ ನಿಮಗೆ ಉಪ್ಪಿನಕಾಯಿಗೆ ಉಪ್ಪು ಕಡಿಮೆ ಅಂತಾದರೆ ಹುಡಿ ಉಪ್ಪನ್ನು ಸ್ವಲ್ಪ ಬಿಸಿ ಮಾಡಬೇಕು ಚೆನ್ನಾಗಿ. ಹಾಗೆ ಹುರಿದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೋದು. ಇದು ನೋಡಿ, ಉಪ್ಪಿನಕಾಯಿ ಈ ಹದಕ್ಕೆ ಉಂಟು. ಇಷ್ಟೇ ಗಟ್ಟಿ ಇರಲಿ ಇದು. ಸ್ನೇಹಿತರೆ, ಇಲ್ಲಿ ಉಪ್ಪಿನಕಾಯಿ ಕೂಡ ರೆಡಿ ಆಯಿತು. ಬೇಕು ಅಂತಿದ್ರಕ್ಕೆ ಒಗ್ಗರಣೆ ಮಾಡ್ಬೋದು. ಒಗ್ಗರಣೆ ಮಾಡದಿದ್ರೂ ಸಹ ಆಗ್ತದೆ, ಒಗ್ಗರಣೆ ಮಾಡಿದ್ರೂ ಆಗ್ತದೆ. ನಾನಿಲ್ಲಿ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ತೇನೆ. ನೋಡಿ ಸ್ನೇಹಿತರೆ, ಉಪ್ಪಿನಕಾಯಿ ರೆಡಿ ಆಯಿತು. ಇಲ್ಲಿ ಒಗ್ಗರಣೆಗೆ ನಾನು 2 ಸ್ಪೂನ್ನಷ್ಟು ಸಾಸಿವೆ ತಗೊಂಡಿದ್ದೇನೆ. ಹಾಗೆ ಒಂದು 4 ಸ್ಪೂನ್ನಷ್ಟು ಎಳ್ಳೆಣ್ಣೆ ತಗೊಂಡಿದ್ದೇನೆ. ಹಾಗೆ ಕರಿಬೇವನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ನಾವು ಇದನ್ನು ಒಗ್ಗರಣೆ ಮಾಡಿಕೊಳ್ಳುವ. ಇಲ್ಲಿ ಒಗ್ಗರಣೆಗೆ ಈಗ ಎಳ್ಳೆಣ್ಣೆ ಹಾಕ್ತಾ ಇದ್ದೇನೆ. ಈಗ ಕಾದ ಎಣ್ಣೆಗೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಇವಾಗ ಸಾಸಿವೆ ಸಿಡಿತಾ ಉಂಟು. ಬೇವು ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಇನ್ನು ಈ ಒಗ್ಗರಣೆ ತಣ್ಣಗಾದ ನಂತರ ನಾವು ಉಪ್ಪಿನಕಾಯಿಗೆ ಹಾಕ್ಕೊಳ್ಳುವ. ನಾವು ಮಾಡಿಟ್ಟ ಒಗ್ಗರಣೆ ಕೂಡ ತಣ್ಣಗಾಗಿದೆ. ಅದನ್ನೀಗ ಉಪ್ಪಿನಕಾಯಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ. ಒಳ್ಳೆ ಪರಿಮಳ ಬರ್ತಾ ಉಂಟು ಸ್ನೇಹಿತರೆ. ನೀವು ಕೂಡ ಇದನ್ನೊಂದ್ಸಲಿ ಟ್ರೈ ಮಾಡಿ. ಮತ್ತು ಈ ರೆಸಿಪಿ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಲಿ. ಇಲ್ಲಿ ಉಪ್ಪಿನಕಾಯಿ ಒಗ್ಗರಣೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನು ನಾನೊಂದು ಭರಣಿಗೆ ತುಂಬಿಸ್ತಾ ಇದ್ದೇನೆ.